ನಮಸ್ತೆ ವೀಕ್ಷಕರೇ, ನಾವಿವತ್ತು ಮೌನಾ ಗುಡ್ಡೆಮನೆ ಅವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೌನಾ ಗುಡ್ಡೆಮನೆ ಅಂದರೆ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ, ಅದು ನನಗೆ ಗೊತ್ತು. ಯಾಕೆ ಅಂತ ಅಂದರೆ ಅವರು ಮೂಲತಃ ರಾಮಾಚಾರಿ ಧಾರಾವಾಹಿಯಿಂದ ಚಾರು ಅನ್ನೋ ಒಂದು ಫೇಮನ್ನು ಗಳಿಸಿಕೊಂಡಿದ್ದಾರೆ. ಸೊ ನೋಡೋಣ ಬನ್ನಿ ಅವರ ಜೀವನದ ಬಗ್ಗೆ. ಇವರು ಮೂಲತಃ ಕೊಡಗಿನ ಸೋಮವಾರಪೇಟೆಯವರು, ಆದರೆ ಇವರನ್ನು ಎಲ್ಲರೂ ಮಂಗಳೂರಿನವರು ಅಂದ್ಕೊಂಡಿದ್ದಾರೆ. ಹೌದು, ಇವರು ಮಂಗಳೂರಲ್ಲೂ ಇದ್ದರು, ಆದರೆ ಮೂಲತಃ ಇವರ ತಂದೆಯ ಊರು ಸೋಮವಾರಪೇಟೆ. ಪ್ರಸ್ತುತ ಇವರ ವಯಸ್ಸು 22ರಿಂದ 23 ಆಗಿರಬಹುದು. ಮೌನಾರವರು ತಮ್ಮ ಬಾಲ್ಯದ ದಿನಗಳನ್ನು ಆದಷ್ಟು ಅಜ್ಜಿ ಮತ್ತು ತಾತನ ಜೊತೆ ಕಳೆದಿದ್ದಾರೆ. ಏಕೆಂದರೆ ತಂದೆ ಆರ್ಮಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಆದ್ದರಿಂದ ಅವರು ಹೈದರಾಬಾದಲ್ಲಿದ್ದರು, ತಂದೆ, ತಾಯಿ ಮತ್ತು ತಂಗಿ. ಹಾಗಾಗಿ ಮೌನಾರವರು ಅಜ್ಜಿ ತಾತನ ಜೊತೆ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಇವರ ಅಜ್ಜಿ ತಾತ ಯಾರನ್ನೂ ಅವಲಂಬಿಸದೆ ತಾತ ಲಾರಿ ಡ್ರೈವರ್ ಆಗಿ ಹಾಗೂ ಅಜ್ಜಿ ಮಠದಲ್ಲಿ ಕೆಲಸ ನಿರ್ವಹಿಸುತ್ತಾ ಇರ್ತಾರೆ. ತದನಂತರದಲ್ಲಿ ತಾಯಿ ತಂದೆ ಎಲ್ಲರೂ ಮಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಆಗ ಮೌನಾ ಗುಡ್ಡೆಮನೆಯವರು ತಂದೆ ತಾಯಿ ಜೊತೆಗೆ ಸೇರ್ಕೋತಾರೆ. ಇವರೇ ಹೇಳಿಕೊಂಡಿರುವಾಗ ಇವರ ತಂದೆಯ ಜೊತೆ ಇವರಿಗೆ ಒಳ್ಳೆಯ ಬಾಂಧವ್ಯ ಇಲ್ಲ. ಏಕೆಂದರೆ ತಂದೆಗೆ ಹೆಣ್ಣು ಮಕ್ಕಳು ಅಂದರೆ ಅಷ್ಟಕ್ಕಷ್ಟೇ. ಮೌನಾರವರು ಮೊದಲು ಆರ್ಮಿಗೆ ಸೇರುವ ಆಸೆಯನ್ನು ಹೊಂದಿದ್ದರು. ಆದರೆ 15 ವರ್ಷಕ್ಕೆ ಇವರು ಮಾಡೆಲಿಂಗ್ ಫೀಲ್ಡ್ಗೆ ಬಂದರು. ಇದರಿಂದಾಗಿ 2020ರಲ್ಲಿ ಮಿಸ್ ಟೀನ್ ತುಳುನಾಡುನಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. ಆ ಸಮಯದಲ್ಲಿ ಇವರು ಡಿಗ್ರಿ ಓದುತ್ತಾ ಇದ್ದರು. ಇವರಿಗೆ ಬಣ್ಣದ ಲೋಕದ ಗೀಳು ಇಲ್ಲದೇ ಇದ್ದರೂ ಇವರನ್ನೇ ಹುಡುಕುತ್ತಾ ಅರಸುತ್ತಾ ಬಂದ ಬಣ್ಣದ ಲೋಕವು ಇವರನ್ನು ಬಿಡಲಿಲ್ಲ. ಆದ್ದರಿಂದ ಜೊತೆಲಿದ್ದ ಫ್ರೆಂಡ್ಸ್ಗಳ ಒತ್ತಾಯದ ಮೇರೆಗೆ ಶಾಂತಂ ಪಾಪಂನಲ್ಲಿ ನಟಿಸಲು ಬೆಂಗಳೂರಿಗೆ ಬಂದರು. ಶಾಂತಂ ಪಾಪಂನಲ್ಲಿ ಒಂದೆರಡು ಎಪಿಸೋಡ್ನಲ್ಲಿ ಇವರು ನಟನೆ ಮಾಡಿದ್ದರು. ಇದರ ಪ್ರೋಮೋವೊಂದನ್ನು ನೋಡಿ ರಾಮ್ಜಿ ಸರ್ ಇವರಿಗೆ ರಾಮಾಚಾರಿಯಲ್ಲಿ ನಟಿಸಲು ಅವಕಾಶವನ್ನು ಕಲ್ಪಿಸಿಕೊಟ್ಟರು. ಆದರೆ ಇವ್ರಿಗೆ ಯಾವ ಆ್ಯಕ್ಟಿಂಗೂ ಬರ್ತಿರೋದಿಲ್ಲ. ಯಾಕೆಂದರೆ ಇವರು ಯಾವುದೇ ರೀತಿಯಲ್ಲಿ ಅಭ್ಯಾಸಗಳನ್ನ ಮಾಡಿರೋದಿಲ್ಲ ಆ್ಯಕ್ಟಿಂಗ್ಗೋಸ್ಕರ. ಇದನ್ನು ರಾಮ್ಜಿ ಸರ್ ಗಮನಿಸಿ ಇವರಿಗೆ ಆ್ಯಕ್ಟಿಂಗ್, ಡ್ರೈವಿಂಗ್ ಮತ್ತು ಡ್ಯಾನ್ಸ್ ಕ್ಲಾಸ್ಗೆ ಸೇರ್ಕೊಳ್ಳೋಕ್ಕೆ ಸಜೆಷನ್ನ ಕೊಡ್ತಾರಂತೆ. ಇದೆಲ್ಲವನ್ನು ಹೇಗೋ ಅರ್ಧಂಬರ್ಧ ಕಲಿತು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಮೌನಾ ಅವರು. ರಾಮಾಚಾರಿ ಸೀರಿಯಲ್ ಶುರುವಾದಾಗ ಮೌನಾ ಅವರಿಗೆ 18 ವರ್ಷ ಅಷ್ಟೇ. ರಾಮಾಚಾರಿ ಶುರುವಾದ 6 ತಿಂಗಳಲ್ಲಿ ಫಿಲ್ಮ್ ಆಫರ್ ಬರುತ್ತೆ. ಅದು ಕೃಷ್ಣಂ ಪ್ರಣಯಂ ಸಖಿ. ಆದರೆ ಇವರ ವೈಯಕ್ತಿಕ ಜೀವನದ ಕಾರಣದಿಂದ ಈ ಚಿತ್ರದಲ್ಲಿ ನಟಿಸಲು ಸಾಧ್ಯ ಆಗೋದಿಲ್ಲ. ತದನಂತರದಲ್ಲಿ ಮಡೆನೂರ್ ಮನು ಅವರ ಜೊತೆಗೆ ಕುಲದಲ್ಲಿ ಕೀಳ್ಯಾವುದೋ ಎಂಬ ಸಿನಿಮಾದಲ್ಲಿ ನಟಿಸಿದ್ದರು ಇವರು. 2025 ಇದೇ ವರ್ಷದಲ್ಲಿ ಈ ಸಿನಿಮಾ ಕೂಡ ರಿಲೀಸ್ ಆಯಿತು. ಆದರೆ ಆವ್ರೇಜ್ ಲೆಕ್ಕದಲ್ಲಿ ಸಿನಿಮಾ ಓಡಿತ್ತು. ಇವರ ಕಥೆಯ ಸಾರಾಂಶ ಏನಪ್ಪ ಅಂತಂದರೆ, ಬಯಸದೆ ಬಂದ ಭಾಗ್ಯದ ಹಾಗೆ ಆಗಿದೆ. ಏಕೆಂದರೆ ಇವರಿಗೆ ಆ್ಯಕ್ಟಿಂಗ್ನಲ್ಲಿ ಇಷ್ಟ ಇಲ್ಲ ಅಂತಂದ್ರೂ ಬಣ್ಣದ ಲೋಕನೇ ಇವರನ್ನು ಬಣ್ಣದ ಲೋಕಕ್ಕೆ ಕರ್ಕೊಂಡು ಬಂತು. ಆ್ಯಕ್ಟಿಂಗ್ ಕಲ್ತಿಲ್ಲ ಅಂದ್ರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗನ್ನು ಕಲ್ತ್ಕೊಂಡ್ರು. ಈಗ ಸೀರಿಯಲ್ ಲೋಕದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಈ ಮೌನಾ ಅವರು. ಹಾಗೆ ಮನೆ ಮನೆ ಮಾತಾಗಿದ್ದಾರೆ. ಇದಾಗಿತ್ತು ಮೌನಾ ಗುಡ್ಡೆಮನೆಯವರ ಕಿರು ಪರಿಚಯ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.